ಸೊ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆ್ಯಕ್ಚುಲಿ ಇವತ್ತೊಂದು ರೈಡ್ ಪ್ಲ್ಯಾನ್ ಮಾಡಿದ್ದೀವಿ, ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ರೈಡು. ಸೊ ಇದರಲ್ಲಿ ಏನಂತ ಅಂದರೆ ಎಲ್ಲ ನಮ್ಮ ಕೋರ್ ಟೀಮು ಲೈಕ್ ನವೀನು, ಸೂರಿ, ನಾವೆಲ್ಲ ರೆಗ್ಯುಲರ್ ಏನು ಟ್ರಿಪ್ ಹಾಕ್ತೀವಲ್ಲ, ಊಟಿಗೆಲ್ಲ ಹೋದ್ವಿಲ್ಲ, ಅವ್ರದ್ದೆಲ್ಲ ಬರ್ತಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಹೊಸ ಅಡಿಷನ್ ಅಂತ ಅಂದರೆ ಬಂದು ನಮ್ಮ ಹಳೆ ಫ್ರೆಂಡ್ ಆನಂದ ಅಂತ ಒಬ್ಬರು ಜಾಯ್ನ್ ಆಗ್ತಿದ್ದಾರೆ. ಆ್ಯಂಡ್ ಮಂಜುನಾಥ್ ಮತ್ತು ಕಿಶೋರ್ ಅಂತ. ಕಿಶೋರ್ ಬಂದಿದೆ ಲಾಸ್ಟ್ ಟೈಮು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ನಮ್ಮ ಮಂಜು ಬ್ರೋ ಅವ್ರ ಫ್ರೆಂಡ್ ಬಂದಿದ್ರಲ್ಲ, ಸೊ ಅವರೇನೆ ಜಾಯ್ನ್ ಆಗ್ತಾ ಇರೋದು. ಸೊ ಹೋಪ್ಫುಲಿ ಈ ರೈಡ್ಸ್ ಸೆಕ್ಸಿಯಾಗಿರುತ್ತೆ, ನೋಡೋಣ. ಲೈಕ್ ಇದರಲ್ಲಿ ಇನ್ನೂ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರಲ್ಲ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಮೇಯ್ನ್ ನಮ್ಮ ಚಿನ್ನ ಮನೋಜ್ ಕೂಡ ಬರ್ತಾ ಇದ್ದಾನೆ ಈ ರೈಡ್ಗೆ ಆಫ್ಟರ್ ಅ ರಿಯಲಿ ಲಾಂಗ್ ಟೈಮ್. ನಾವು ಯಾವಾಗ ಆಲ್ಮೋಸ್ಟು ಅಕ್ಟೋಬರ್ ಇಲ್ಲ ನವಂಬರ್ಲ್ಲ ಅನಿಸುತ್ತೆ ನಾವು ರೈಡ್ ಮಾಡಿದ್ದು. ಸೊ ಆ ಟೈಮಲ್ಲಿ ಊಟಿಗೆ ಬಂದಿದ್ದ. ಸೊ ಅದಾದಮೇಲೆ ಇವಾಗಲೇ ಬರ್ತಾ ಇರೋದು ಅವ್ನು ನಮ್ಮ ಜೊತೆಗೆ. ಸೊ ಗುಡ್ ಟು ಸಿ ಎವ್ರಿ ಒನ್ ಅಗೇನ್. ಈಗೇನೂ ಇಲ್ಲ, ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಮೈಸೂರು ರೋಡು ಕದಂಬ ಹೋಟೆಲ್ ಅಂತ ಇದೆ, ಅದ್ರ ಹತ್ರ ಬಂದಿದ್ದೇನೆ. ನಮ್ಮ ಹುಡುಗರೆಲ್ಲ ಬರ್ತಾಯಿದ್ದಾರೆ ಇವಾಗ. ಸೊ ಅವ್ರು ಬರೋವರೆಗೂ ಸಿಯಾ, ಅಲ್ಲಿ ಬಂದಿದೆ, ಮತ್ತೆ ಕನೆಕ್ಟ್ ಆಗೋಣ. ಬಾಯ್. ಎಲ್ಲ ಟೈಮಾಗಿ ಬಂದಿದ್ದಾರೆ, ಲೇಟ್ ಬರೋರು ಇದ್ದಾರೆ. ಗುರು ಈ ಸಲ ಟೀ ಕೊಡ್ಸೋದು ನಾನು ಮಿಸ್ ಆಯಿತು. ಎಷ್ಟು ರೇಟ್ ಬೈ ಇದು? ಲೇಟಾಗಿ ಬರೋದು ನೀವು? ಇಲ್ಲ, ಟೈಮಿಗೆ ಬಂದಿದ್ದೀನಿ. ಟ್ರಾಫಿಕ್ ಅಲ್ಲ ಬೈ ಬೆಂಗಳೂರು. ನಾನು ಟೈಮ್ಗೆ ಹೊರಟೆ, ಗಾಡಿ ಮೂವ್ ಆಗಿಲ್ಲ ಅಷ್ಟೇ. ಏನಾಯ್ತು ಗಾಡಿ? ಅಲ್ಲ ದಾರಿ ಟ್ರಾಫಿಕ್ ಅಡ್ಡ ಜನ. ಮತ್ತೆ ಇಲ್ಲಿ ಸಣ್ಣಾಗ್ಬಿಟ್ಟಿದ್ದೀರಾ? ಸಣ್ಣಾಗ್ಬಿಟ್ಟಿದ್ದೀರಾ? ತಮಾಷೆ ಮಾಡ್ತೀರಾ? ಅವ್ರು ನೋಡಿ ಫುಲ್ಲು ಹೇರ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡಿಸ್ಬಿಟ್ಟವ್ರೆ. ನಮಸ್ಕಾರ ಅಣ್ಣ, ನೀವು ಬಂದರೆ ಮಾತ್ರ ಬರೋದು. ಹಂಗೆ ಕೊಟ್ಬಿಡಿ ಇವತ್ತು ಬಗ್ಸ್ಬಿಟ್ಟು. ಸೊ ಇವತ್ತಿನ ರೈಡ್ ಬಂದಿದೆ ಸುಮ್ಮನೆ ಬ್ರೇಕ್ಫಾಸ್ಟ್ ರೈಡು. ನಾನು ಆ್ಯಕ್ಚುಲಿ 2 months ಆಗಿತ್ತು ಬ್ಲಾಗಿಂಗ್ ಎಲ್ಲ ಮಾಡಿ. ಸ್ವಲ್ಪ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್, ಹೆಲ್ತ್ ಕಂಡೀಷನ್ಸಿಂದ ಐ ಕುಡಂಟ್ ರೈಡ್ ದಿಸ್ ಬೈಕ್. ಸೊ ಇವಾಗ ಫೈನಲಿ ಸ್ವಲ್ಪ ಹೆಲ್ತ್ ರಿಕವರ್ ಆದಮೇಲೆ ಒಂದು ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ ಅಂತ. ಸೊ ಒಳ್ಳೆ ಟೀಮ್ ಬಂದಿದೆ ಇವತ್ತು. ಎಲ್ಲರೂ ಒಂದೇ ಸಲ ಹೋಗೋಣ ಅಂದಿದ ತಕ್ಷಣ ಓಕೆ ನಾವು ಬರ್ತೀವಿ ಅಂತ ಎಲ್ಲರೂ ಫಾರ್ಮ್ ಆದರು. ಯೂಶ್ವಲಿ ಎಲ್ಲರನ್ನೂ ಬೇಡ್ಕೋಬೇಕು ಬನ್ನಿ ಅಂತ. ಸೊ ಎಲ್ಲ ಇಂಟ್ರೆಸ್ಟ್ ತೋರಿಸಿ ಬಂದಿದ್ದಾರೆ. ಹೋಪ್ಫುಲಿ ಇದೊಂದು ರೈಡ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಲಿ. ಮೊದಲೆಲ್ಲ ನಾವು ಬೇರೆ ಟೀಮ್ಗಳ ಜೊತೆಗೆ ರೈಡ್ಗಳು ಹೋಗ್ತಾಯಿದ್ವಿ. ಅಲ್ಲೋದ್ರೆ ಆ ರೆಸ್ಟ್ರಿಕ್ಷನ್ನು, ಲೀಡ್ ಮಾಡ್ತಿರೋ ಒಂದು ಗಾಡಿ ನೀವು ಫಾಲೋ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಹಿಂದೆ ಸ್ವೀಪ್ ಬರ್ತಿರೋನು ಬಂದಿದ್ದೆ, ಅವನಿಗಿಂತ ಸ್ಲೋ ಬರಬಾರ್ದು ಅಂತ. ಇದೆಲ್ಲ ತಲೆನೋವುಗಳು ಜಾಸ್ತಿ ಇರುತ್ತೆ ರೈಡಲ್ಲಿ, ಗ್ರೂಪಲ್ಲೆಲ್ಲ ಹೋದಾಗ. ಸೊ ನಮ್ಮದೇ ಟೀಮ್ ಅಂತ ಇದ್ದಾಗ ಯಾವುದೂ ರೆಸ್ಟ್ರಿಕ್ಷನ್ಸ್, ಏನೂ ತಲೆನೋವುಗಳಿರಲ್ಲ. ಸೊ ಹೋಗ್ತಾ ಹಾಗೆ ಮಾತಾಡೋಣ. ನಮ್ಮ ಅಣ್ಣ ಸ್ವಲ್ಪ ಸ್ಲೋ. 790 ಎಲ್ಲ ಬಂದಿದೆ ಇವತ್ತು ರೈಡ್ಗೆ. ಮುಟ್ಟಕ್ಕಾಗಲ್ಲ, ಕಿತ್ಕೊಂಡು ಹೋಗ್ತಾರೆ ಭಯ್ಯ. ಅಣ್ಣ ರೊಚ್ಚಿಗೆದ್ರು ಅಣ್ಣ, ಇದೇ ಬೇಕಾಗಿರೋದು.
ಸೊ ಇದೇ ನಮ್ಮ ನೆಕ್ಸ್ಟ್ ಅಪ್ಗ್ರೇಡ್ ಇರ್ಬೋದಾ ಗೊತ್ತಿಲ್ಲ. ಡ್ಯೂಕ್ 790 ತುಂಬಾ ಕಮ್ಮಿ ಗಾಡಿ. ಐ ಥಿಂಕ್ ಹಾರ್ಡ್ಲಿ 500 ಬೈಕ್ಸ್ ಏನೋ ಇದು ಕಂಪ್ಲೀಟ್ CB ಯೂನಿಟ್ ಇಂಡಿಯಾಗೆ ಬಂದಿದ್ದು. 790 ಮಾರ್ಕೆಟ್ ಬಂದಿದ್ದೇನೆ ತುಂಬಾ ಕಾಂಪಿಟೇಷನ್ ಇದೆ, ಲೈಕ್ Z900 GSX-R. ಸೊ ಅಷ್ಟು ಕ್ಲಿಕ್ ಆಗಲಿಲ್ಲ ಗಾಡಿ, ಬಟ್ ಎಕ್ಸ್ಟ್ರೀಮ್ ಪವರ್ ಇದೆ. ಆ್ಯಕ್ಚುಲಿ ಇದನ್ನು ಬಂದಿದ್ದೆ ಸ್ಕ್ಯಾಲ್ಪೆಲ್ ಅಂತ ಕರೀತಾರೆ. ಅಂದರೆ ಅಷ್ಟು ರೇಸರ್ ಶಾರ್ಪ್ ಇದೆ ವೆಹಿಕಲ್ಲು, ಅಷ್ಟು ಫ್ಲಿಕೇಬಲ್ ಅಂತ. ಕ್ರೇಜಿ ವೆಹಿಕಲ್ಲು. ಸೊ ನೋಡೋಣ, ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ಮ್ಯಾನಿಫೆಸ್ಟ್ ಮಾಡೋದು ನೆಕ್ಸ್ಟ್ ಬೈಕ್ ಅದೇನೆ ನಂದು. ಲೆಟ್ಸ್ ಸಿ. ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕಂತಾರೆ. ಟೈಮ್ ಚೆನ್ನಾಗಿದ್ರೆ ಇದು ತೊಗೊಳ್ಳೋದೆ 1390 ತೊಗೊಳ್ಳೋದೆ, ಸಾರಿ 1000. ನಾವೆಲ್ಲ ಹಾಲು ಪ್ಯಾಕೆಟ್ ತರಕ್ಕೂ ಗಾಡಿ ಯೂಸ್ ಮಾಡ್ತೀವಿ ನೋಡಿ. ಸೈಕಲ್ ತೊಗೊಂಡು ಎಷ್ಟು ಆರಾಮಾಗಿ ಹೋಗ್ತಾರೆ. ಪೀಸ್ ಲೈಫ್ ಗುರು. ಸೊ ಒಂದು ಶಾರ್ಟ್ ಟೀ ಬ್ರೇಕ್ ಆಯಿತು. ಸೊ ಶಾರ್ಟ್ ಟೀ ಬ್ರೇಕ್ ಆದಮೇಲೆ ಇವಾಗ ಆಲ್ಮೋಸ್ಟು ಮದ್ದೂರ್ ಹತ್ರ ಇದ್ದೀವಿ ನಾವು. 790 ಜೊತೆಗೆಲ್ಲ ಫುಲ್ ಬ್ಲಾಸ್ಟ್ ಮಾಡ್ಕೊಂಬಂದ್ಬಿಟ್ವಿ ಗಾಡಿನ. ಆ್ಯಂಡ್ ಇವಾಗ ಎಲ್ಲರೂ ಬಂದರು, ಟೀ ಎಲ್ಲ ಮುಗೀತು. ಒಳ್ಳೆ ರೋಡ್ ಪ್ರೆಸೆನ್ಸ್ ಇದೆ. RTX ನೈಸ್ ಬೈಕ್. ನೀರೇ ಇಲ್ಲ ಗುರು ಕರ್ನಾಟಕಲ್ಲಿ. ಏನು ಗುರು ಕುಡಿಯೋದು? ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಇವಾಗಲೇ ಹಿಂಗೆ. ಇನ್ನು ಮುಂದಕ್ಕೆ ಏನು ಕತೆ ಗೊತ್ತಿಲ್ಲ. ನಮ್ಮ ಪಾರ್ಟಿ ಬಂದರೆ ಹಂಗೇನೆ, ಬರಗಾಲ ಫುಲ್ಲು ಕರ್ನಾಟಕಗೆ. ಏನು ಮಾಡೋಕ್ಕಾಗಲ್ಲ. ಸಡನ್ ಕ್ಯಾಮ್ರಾ ಇದು TV 9 ಅವ್ರು ತೆಗಿಯೋರೆಲ್ಲ ತಂದು ಬಿಡ್ತಾರೆ ಸೀದಾ ಕ್ಯಾಮ್ರಾನ. ಮಾತಾಡಿ, ನೀವು ನಮ್ಮ ರಾಡಾರಿಗೆ ಬಂದ್ರಿ, ಇವಾಗ ಮಾತಾಡಿ. ಚೆನ್ನಾಗೈತೆ ನನ್ನ ನಾಷ್ಟ. ತಿಂದ್ಮೇಲೆ ಎಲ್ಲರದ್ದು ಬಿಲ್ ಕಟ್ಬಿಡು. ಓಕೆ ಡನ್. ಲಾಸ್ಟಲ್ಲಿ ಬಂದಿದ್ದು ನೀವೇನು ಹಾಕ್ತೀರಾ? ನೀವೇ ಕೊಡಿಸ್ಬೇಕು. ಕಾಫಿ ಮಾತಾಡಿದ್ದು. ಸರಿ, ಕಾಫಿ ನಿಲ್ಲಿಸಿದಾಗ ಎಲ್ಲ ರೆಡ್ ಬುಲ್ ತಗೊಬಿಡಿ ಒಂದೊಂದು. ಕಾಫಿ ಹೆಂಗ ರೆಡ್ ಬುಲ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮುಗಿಸಿ ಈಗ ನಮ್ಮ ಡೆಸ್ಟಿನೇಷನ್ ಕಡೆ ಪಯಣ. ಚೆನ್ನಾಗಿತ್ತು ಫುಡ್ಡು, ಬಿಲ್ಲು ಹಂಗೆ ಇತ್ತು. ಬೈ ರೆಡಿನ ಹೋಗೋಣ. ಗ್ಲೌಸ್ ನೋಡಿ ಟಾಪ್ ಬಾಕ್ಸ್ಗೆ ಹಾಕ್ತಿದ್ದಾರೆ, ಹಂಗೆ ಕಳ್ಕೊಳ್ಳೋದು ಗ್ಲೌಸ್ನ. ಅವ್ರು ಹೋಗ್ಲಿರೋ ನ್ಯಾವಿಗೇಷನ್ ಮುಂದೆ. ಸೈಕ್ ಮಾಡೋಣ ಇವಾಗ. ನೋಡ್ರಿ ಹೋಗ್ಬಿಟ್ಟೇನಿಲ್ಲ.
ಎಷ್ಟು ದೂರ? ಮಿಸ್ ಆಗಿಬಿಟ್ರಿ. ಬನ್ನಿ ಬೈ. ಇನ್ನೂ ಎಷ್ಟು ದೂರ? 40ನಾ? ಅಷ್ಟೇ. ಹಂಗೆ ಆಫ್ ಮಾಡಿಬಿಡೋದು ಗಾಡಿನ. ಅಲ್ಲಿ ತೋರಿಸ್ತಿದ್ಯಾ ದಾರಿ? ಹಾಂ, ಬನ್ನಿ ಹೋಗಿ ನೋಡೋಣ ಒಳಗಡೆ. ಹಾಂ, ಒಳಗಡೆ ಹೋಗಿ ನೋಡೋಣ. ಎಲ್ಲ ಕಡೆ ನನ್ನ ಮಕ್ಕಳು ನನ್ನೇ ತಳ್ಳಿಬಿಡ್ತಾರೆ ಗುರು, ಹೋಗು ನೋಡ್ಕೊ ಬಾ ಅಂದ್ಬಿಟ್ಟು. ನಾನಿಟ್ಟು ಒಳ್ಳೆ ನೆರಳು ಬರಗಿರ ಎಲ್ಲ ಇದೆ. ಹೇ, ಎಲ್ಲಿದೆ ಮಾಮ್? ರೋಡೇ ಇಲ್ಲ ಮಾಮ್. ನವೀನ್ ಭಾಯ್, ನವೀನ್ ಭಾಯ್, ಫೋನ್ ಕೊಡಿ, ನಿಮ್ಮದು ಫೋನ್ ಕೊಡಿ. ಐಫೋನಾ? ಐಫೋನಾ? ಬೈ ಶಾಟ ತಪ್ಪು ಬಂದಿದ್ದೀವಿ ಬೈ ನಾವು. ಇದಲ್ವೇ ಎಲ್ಲ ಸ್ಪಾಟು. ಬ್ಲೂ ಲಗೂನ್ ಇದಲ್ವೇ ಅಲ್ಲ. ಇಲ್ಲಿ ಬನ್ನಿ ಸೂರಿ ಬೈ, ಇನ್ನೊಂಚೂರು ಆ ಕಡೆ ಹಾಕಿ ನೀವು ಗಾಡಿ. ಅವ್ರಿಗೆ ಆ ಕಡೆ ಹಾಕಕ್ಕೆ ಹೇಳಿದೆ, ನೀವು ಇಲ್ಲಿ ಬನ್ನಿ. ಮದುವೆ ಹತ್ರ ಬಂತಲ್ಲ, ಈಟಿಗೆ ಬಂದ್ಬಿಟ್ಟವ್ರೆ. ಬೈ, ನಾ ಬಿದ್ದಂಗೆಲ್ಲ ಬೀಳ್ಬೇಡಿ ಬೈ, ದೇವ್ರಣೆ ಗೊತ್ತಾಡಲ್ಲ. ಉಸುಲ್ ತಗೋತಾಗ ನೀರು ಸಿಗರೇಟ್ ತರದ ಅಲ್ಲಿ ರೆಕಾರ್ಡ್ ಇತ್ತಾನ ಬಿದ್ದಾಗ ವಿಡಿಯೋ? ಇದು ಇಲ್ಲ, ಆನ್ ಮಾಡಿದ್ವಿ. ಏನ್ರಿ ಕಂಟೆಂಟ್ ಮಿಸ್ ಮಾಡಿಬಿಟ್ರಿ. ಇರೋದು ಏನು ಮಾಡಲಿ, ಬ್ಯಾಟ್ರಿ ಹೋಗ್ಲಿ ಬಿಡಿ, ಏನು ಮಾಡೋಕ್ಕಲ್ಲ.
ಅಲ್ಲೇ ನೆರಳಲ್ಲಿ ಹಾಕ್ಬೋದಿತ್ತು ತಾನೆ ಗಾಡಿ. ಫೋಟೋ ತೆಗೋಣ ಇರಿ. ಹಾಂ ತೆಗೀರಿ ಫೋಟೋ ತೆಗೆದು ಆಮೇಲೆ ಕಡ್ದು ಫೋಟೋ ಎಲ್ಲ ತೆಗೆದು ಮೊಬೈಲ್ ಕೊಡೋ ನಿಂದ. ಏನು ಲೈಟ್ ಆಗಿದೆ ಹೆಲ್ಮೆಟ್ಟು. ನಿಮ್ಮ ಗಾಡಿ ಹತ್ರ ಅಂತೆ ಹಿಡ್ಸ. ಹಂಗೆ ಒಂದು ಡ್ರೋನ್ ಶೂಟ್ ಅರ್ಥ ಆಯ್ತಾರೆ ಹಿಂಗೆ ವಾಪಸ್ ಬರ್ಬಾರ್ದು ಅಷ್ಟೇ ಡ್ರೋನ್. ವಾಪಸ್ ಬರ್ಬಾರ್ದು ಅಷ್ಟೇ ಡ್ರೋನು. ಹಂಗೆ ಹಳೆ ಟೆಂಪಲ್ ಹತ್ರ ಬೇಡ, ಅದು ದರ್ಶನ ಮಾಡಿ ಅಲ್ಲಿ ಒಂದು ಫೋಟೋ ಬರ್ಕಿಸಿ ವಾಪಸ್ ಕೇಬಲ್ ಮುಗಿದು ಜೋಬ್ ಲಕ್ಕೊಂಡಿರ್ತಾರೆ. ನಾವು ಹೇಳ್ಬೇಕಾಗುತ್ತೆ ಹೌದು. 1 ಗಂಟೆ ಬಿಡ್ತಾ ಅದು ಮೊದಲೇ ನೋಡಿ. ಇನ್ನೊಂದೇನು ಗೊತ್ತಾ, ಸೂರ್ಯ ಥರ ಇದೆ ಇದು. ಬಿಡೋದ್ರಲ್ಲೂ ಒಳ್ಳೆ ಮಜಾ ಇದೆ. ಇದೆ ಸೂರ್ಯ. ಸೂರ್ಯ ಹೇಳು ಹೋಗ್ಲಿ. ಹೇಳಿ ಬೈ ಪರವಾಗಿಲ್ಲ. ಬೇಡ ಅಲ್ಲಿ ಗಂಧದ ಗುಡಿ ಅಷ್ಟೇ ಅಷ್ಟೊಂದಿದೆ. 3 ಲೀಟರ್ ಗಂಧದ ಗುಡಿ ಹೋಟೆಲ್ ಹಾವು ಸುತ್ತಾಕಿದೆ ಸ್ಟಾರ್ಟಿಂಗ್ ಎಂಟರ್ ಆಗ್ತಾ ನೋಡಿಲ್ಲ. 2 ಲೀಟರ್ ಒರಿಜಿನಲ್ ಅಲ್ಲ, ಲಾಕ್ ಇದೆ ಗಾಡಿ ಡಿಸೈನ್ ಮಾಡಿದ್ದು. ಅದು ಸೂರ್ಯದು. ಹೌದಾ? ಓ ನಾನು ಬೇರೆ ಏನೋ ಹೇಳ್ತಾ ಇದ್ದೀರಾ ಅನ್ಕೊಂಡೆ. ಈ ಥರನಾ? ಓ ಚೆಲ್ಕೊಂಡ್ಬಿಟ್ರು. ನಾರ್ತ್ ಇಂಡಿಯಾ ಟ್ರಿಪ್ ಮಿಸ್ ಮಾಡೋಂಗ ನಾವು ಕಾಶ್ಮೀರ್ಗೆ ಹೋಗ್ತಾರಂತೆ. ಲೇಲದಾಕು ರಕ್ಕೆ ಅಷ್ಟು ಬೇಡ. ರಕ್ಷಿತ್ ಕಾಫಿ ಜಾಸ್ತಿ ಕುಡಿಯಲ್ವಾ? ಮ್ಯಾಗಿಗೆ ಮ್ಯಾಗಿಗೆ ಮತ್ತೆ ಆಗ್ಬೇಕು. ಇಲ್ಲ ಇಟ್ಕೊಂಡಿರಿ ಎಲ್ಲ ಹೋಗ್ಬಿಡಿ. ಇಷ್ಟೊಂದು ಬೇಕಾ ಕಾಫಿ? ಯಾಕ್ರೆ ಮ್ಯಾಗಿ ಮಾಡ್ತೀರ ಅನ್ಕೊಂಡ್ರೆ ಕೆಲಸ ಮಾಡಿ, ಜಾಸ್ತಿ ನೀರು ಬಿತ್ತಲ್ಲ ಮ್ಯಾಗಿ ಮತ್ತೆ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಯೋಣ. ಇಲ್ಲ ಚೆನ್ನಾಗಿದೆ. ಬ್ಯಾಂಕ್ ಹೋಗ್ಬಿಡ್ತೀಯಲ್ಲ ಈಗ ಅಂದ ತಕ್ಷಣ ಇಲ್ಲ ಭಯ ಭಯಂಕರ ಕಾಸ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನನಗೆ. ನೀವು ಮನೇಲಿ ಇಟ್ಕೋಬೇಕು ತಾನೆ, ನೈಟ್ ಹಂಗೆ ಬರ್ಬೇಕು ತಾನೆ. ರಾಕಿ ಸುಮ್ಮನೆ ಹೋಗ್ಬಿಡ್ತೀನಿ, ಬರ್ತೀನಿ ನಾನು ಬರೋದೇ ಇಲ್ಲ. ಆಮೇಲೆ ಅಷ್ಟು ಡೌ ಮಾಡಿ ನಾನು ಕೇಳ್ಬೇಕಾಯ್ತು ಸೂರ್ಯ, ಹೇಳ್ತಿದ್ನಿ ಪಾಪ ಅವ್ರಿಗೆ ಗೊತ್ತಾಗೋದತ್ತೆ, ಅವ್ರು ಕೇಳ್ತಿ. ಹೃದಯ ಕರೆಕ್ಟ್ ಸೆಂಟ್ ಗಾಳಿಗೆ ಸ್ವಲ್ಪ ಇದ್ದಾಗ ಅವಾಯ್ಡ್ ಆಗುತ್ತೆ. ಭಯ್ಯ ಅಲ್ಲಿ ಗ್ಯಾಸ್ ಸಿಲಿಂಡರ್ನ ದೂರ ಕುಂದ್ರಿ, ಇಲ್ಲ ಮುಕ್ಲಿ ಸುಟ್ಟಾಯ್ತದ. ಬೈ ಏನು ಬೈ ಅದು ಆರ್ಮ್ಸ್ ಮೇಲೆ ಟ್ಯಾಟೂ ಎಲ್ಲ ಇದೆ ರೆಡ್ ಕಲರು. ಈ ಕಡೆ ಕೈ ಮೇಲೆ ಹಚ್ಬಿಟ್ಟಿದ್ದಾರೆ. ಓ ಲವ್ ಬೈಟು ಫುಲ್ಲು. ಕೆಟ್ಟ ಮಾತಲ್ಲ ಬೈ, ಲವ್ ಬೈಟ್ ಅಂದೆ ನಾನು, ಲೌಡ ಅಂದಿಲ್ಲ. ಲೌಡ ಅಂದ್ರೂ ಬೇಜಾರಾಗಲ್ಲ ಅವ್ರಿಗೆ, ಲವ್ ಬೈಟ್ ಅನ್ಬೇಡ್ರಿ. ಅದು ಸೊಳ್ಳೆ ಕಚ್ಚಿರೋದು, ನನಗೆ ಗೊತ್ತು ನೋವು ಅಂತಾರೆ ಅವರು. ಕುದೀತೆ ಆರಾಮಾಗಿ ಒಟ್ಟಿಗೆ ಮತ್ತೆ ಅದು ಇದ್ರದ ಫ್ಲೇವರ್ ಹೋಗ್ಬಿಡ. ಸಾಕು ಎಲ್ಲ ನೋಡ್ದಾಗಿದೆಲ್ಲ ಎಲ್ಲ ಬಟ್ ಅದು ಒಂಚೂರು ಎಲ್ಲ ಇದು ಸ್ಪೂನ್ ತರ ಏನಿಲ್ಲ, ಸ್ಪೂನ್ ತರ. ಹಾಲಿನ ಪೌಡರ್ ಎತ್ಕೋಬಾ. ಹಾ ಬೆಸ್ಟ್ ಅದು. ಹಾ ನೀರ್ಗೆ ಹಾಕಿದ್ರೆ ಬೈ ಡ್ರೋನ್ ಶಾಟಿಂಗ್ ತೆಗ್ದಿರೋದು ನೋಡಿರಾ? ಬೈ ಸ್ಪೂನ್ ತರ ಇದ್ರೆ ಕಡೆ ನವೀನ್ ಬೈ ಇದೆ ನಿಂದ ಮರದ ಸ್ಪೂನ್. ಇದು ಬೆಂಕಿ ಸ್ವಲ್ಪ ಕಡಿಮೆ ಮಾಡಕ್ಕಾಗಲ್ವಾ? ಬೆಂಕಿ ಸ್ವಲ್ಪ ಮಧ್ಯದಲ್ಲಿ ಹಂಗೆ ಸ್ಟಾಪ್ ಮಾಡ್ತೀರಾ? ಬೈ ಸ್ವಲ್ಪ ಹತ್ರ ಬನ್ನಿ, ಅಲ್ಲೇ ನಿಂತ್ಕೊಳ್ಳಿ. ಸ್ವಲ್ಪ ಆ ಕಡೆ ನೋಡಿ. ಇದೇನಿದು ಲವ್ ಬೈಟ್ ಇಲ್ಲಿ? ಹುಳ ಕಚ್ಚಿರ್ಬೇಕು ಬಾಯಿ, ಹುಳ ಅದು ಹುಳ ಕಚ್ಚಿದಂಗಿಲ್ಲ. ಇಲ್ಲ ಇದು ನಾನು ರಿಜೆಕ್ಟ್ ಮಾಡಿದ್ದು, ಅದಕ್ಕೆ ನಾವು ರಿಪ್ಲೈ ಕೊಡ್ತಿರೋದು. ನಾವು ಮಾತ್ರ ಹೋಗ್ಬಿಟ್ಟು ಏನಂಟಿ ನಿಮ್ಮ ಮಗ ಏನು ಸುಂದರ ಅನ್ಕೊಂಡು ಮಾತಾಡ್ತಾ ಇದ್ದಾನೆ ಅವನು. ಯಾಕೆ ಕುರಿತಾ ಇದೆ ಮಾರ್ರೆ? ಚೆನ್ನಾಗಿ ಮಾಡೋ ಹಾಗೆ ಹೊಡೆದಾಕ್ಬಿಡ್ತೀವಿ. ನನ್ನ ಜೊತೆ ತಂದ್ಕೊಂಡ್ರೆ ಚೆನ್ನಾಗಿರೋದ ಅಂತ. ಅದಲ್ಲ ಒಳಗಡೆದು ಹಾಕದೇ ಇಲ್ಲ ನಿಜ ಭಯ, ಅವ್ನು ಹಾಕೋದಿಲ್ಲ. ನೀನ್ ಯಾವಾಗ ಹಾಕಿದೆ ಚಡ್ಡಿ? ಇವತ್ತೇನೋ ಹಾಕಿದ್ಯಾ? ಎಲ್ರು ಮುಂದಿದ್ದಾರೆ ಅಂತ ಹಾಕೊಂಡ್ ಬಂದಿದೆ ಅಷ್ಟೇ. ಎಲ್ರು ಬಂದಿದ್ದಾರೆ ಅಂತ ನಾನು ಪ್ಯಾಂಟ್ ಮೇಲೆ ಹಾಕೋ ಬಂದ. ಎಲ್ಲೇ ಒಳಗಡೆ ಹಾಕೋ ಮೇಲ್ಗಡೆ ಹಾಕೋ ಹಾಕೊಂಡ್ ಬಂದಿದ್ದೀವಿ.
ಸೂಪರ್ಮ್ಯಾನ್ ಮೇಲೆ ಹಾಕೊಳ್ಳೋದು. ಅದಕ್ಕೂ ಜೀವ ಇರುತ್ತೆ, ಗಾಳಿ ಓಡಾಡ್ಲಿ ಅಂತ ಅಷ್ಟೇ. ಆ ಜೀವ ಎಲ್ಲಿದೆ, ಅದಕ್ಕೆ ಜೀವ ಆಡಕ್ಕೆ ಬದುಕಿದ್ಯಾ ಸತ್ತಿದ್ಯಾ ನಮ್ಮ ಹಾಳು ಮಾಡಿದ್ದೇವ್ರು ಬಾಯ್. ಯಾರು ಇತ್ತೇನಲ್ಲ ಅವನು ಏಯ್ ಯಾಕೇನ್ ಮಾಡಿದ್ರಿ? ಇಲ್ದಿರೋದೆಲ್ಲ ಹೇಳಿ ಕೆಟ್ಟದೆಲ್ಲ ತೋರಿಸಿ ಬಾಂಡ್ಲಿ ಆಯ್ತಿ ಮಗ ನೀನು. ಹತ್ರದಲ್ಲ ಆಗ್ಬಿಡ್ತೀನಿ, ಕಾಂಪಿಟೇಷನ್ ಕೊಡ್ತೀನಿ ನಿಮಗೆ. ಮಂಜು ವೈದ್ಯ ನೋಡಿ ಅಂದ್ರೆ ಅವನು ಒಂದು ಬ್ರೇಕ್ಫಾಸ್ಟ್ ರೈಡ್ ಕಂಪ್ಲೀಟ್ ಆಯಿತು. ಬ್ರೇಕ್ಫಾಸ್ಟ್ ಬಂದಿದ್ದೆ, ಲಂಚ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ವಿ ಆರ್ ಹೆಡ್ಡಿಂಗ್ ಹೋಮ್. ಅಷ್ಟೇ ಇವತ್ತಿಂದು ರೈಡ್ ಕಂಪ್ಲೀಟ್. ಬಾಯ್.